ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 14ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಕ್ರಾಪ್ ಡಿಸ್ಟ್ರಿಬ್ಯೂಷನ್ ಇನ್ ಅಗ್ರಾನಮಿ. ಅಗ್ರಾನಮಿಯಲ್ಲಿ ಕ್ರಾಪ್ ಡಿಸ್ಟ್ರಿಬ್ಯೂಷನ್ ಈ ವಿಷಯದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಕ್ರಾಪ್ ಡಿಸ್ಟ್ರಿಬ್ಯೂಷನ್ ರೆಫರ್ಸ್ ಟು ದ ಜಿಯೋಗ್ರಾಫಿಕಲ್ ಸ್ಪ್ರೆಡ್ ಆಫ್ ವೇರಿಯಸ್ ಕ್ರಾಪ್ ಸ್ಪೀಸೀಸ್. ಕ್ರಾಪ್ ಡಿಸ್ಟ್ರಿಬ್ಯೂಷನ್ ಏನನ್ನ ರೆಫರ್ ಮಾಡುತ್ತೆ, ಏನನ್ನ ಸೂಚಿಸುತ್ತೆ ಅಂತಂದರೆ, ಭೌಗೋಳಿಕವಾಗಿ ಬೇರೆ ಬೇರೆ ಭಾಗದಲ್ಲಿ ಏನು ಒಂದು ಬೇರೆ ಬೇರೆ ಬೆಳೆಗಳಿರ್ಬೋದು, ಬೇರೆ ಬೇರೆ ಕ್ರಾಪ್ಸ್ ಇರ್ಬೋದು, ಅದೇನು ಸ್ಪ್ರೆಡ್ ಆಗಿದೆ, ಏನು ವ್ಯಾಪಿಸಿದೆ ಅದನ್ನು ಸೂಚಿಸುತ್ತೆ. ಸೊ ಕ್ರಾಪ್ ಡಿಸ್ಟ್ರಿಬ್ಯೂಷನ್ ರೆಫರ್ಸ್ ಟು ದ ಜಿಯೋಗ್ರಾಫಿಕಲ್ ಸ್ಪ್ರೆಡ್ ಆಫ್ ವೇರಿಯಸ್ ಕ್ರಾಪ್ ಸ್ಪೀಸೀಸ್ ಅಕ್ರಾಸ್ ಡಿಫರೆಂಟ್ ರೀಜನ್ಸ್ ಆ್ಯಂಡ್ ಕ್ಲೈಮೇಟ್. ಬೇರೆ ಬೇರೆ ವಾತಾವರಣದಲ್ಲಿ, ಭೌಗೋಳಿಕವಾಗಿ ಬೇರೆ ಬೇರೆ ಭಾಗದಲ್ಲಿ ಏನು ಕ್ರಾಪ್ ಸ್ಪೀಸೀಸ್ ಆರ್ ಬೆಳೆಗಳೇನಿದೆ ಅದೇನು ವ್ಯಾಪಿಸಿದೆ ಅದನ್ನು ನಮಗೆ ಇಲ್ಲಿ ಕ್ರಾಪ್ ಡಿಸ್ಟ್ರಿಬ್ಯೂಷನ್ ಸೂಚಿಸುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಕ್ರಾಪ್ ಡಿಸ್ಟ್ರಿಬ್ಯೂಷನ್ ಈಸ್ ಎಸೆನ್ಷಿಯಲ್ ಇನ್ ಅಗ್ರಾನಮಿ. ಅಗ್ರಾನಮಿಗೆ ಸಂಬಂಧಪಟ್ಟಂತೆ ನಾವು ಕ್ರಾಪ್ ಡಿಸ್ಟ್ರಿಬ್ಯೂಷನ್ ಅನ್ನು ಸುಮಾರಾಗಿ ಮತ್ತು ಬಹಳಷ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಸ್ ಇಟ್ ಇನ್ಫ್ಲೂಯೆನ್ಸಸ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಕ್ರಾಪ್ ಡಿಸ್ಟ್ರಿಬ್ಯೂಷನ್ ಯಾವುದನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ? ಬೆಳೆಯ ಉತ್ಪಾದಕತೆಯನ್ನ, ಸೊ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹಾಗೆ ಸುಸ್ಥಿರ ಕೃಷಿಗೆ, ಸಸ್ಟೈನಬಿಲಿಟಿಗೆ ಒಂದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹಾಗೆ ಫುಡ್ ಸೆಕ್ಯೂರಿಟಿ, ಆಹಾರದ ಭದ್ರತೆಗೂ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ವೇರಿಯಸ್ ಫ್ಯಾಕ್ಟರ್ಸ್ ಡಿಟರ್ಮೈನ್ ಹೌ ಅಂಡ್ ವೇರ್ ಕ್ರಾಪ್ಸ್ ಆರ್ ಗ್ರೋನ್ ಅಂಡ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ದೀಸ್ ಫ್ಯಾಕ್ಟರ್ಸ್ ಈಸ್ ಕ್ರೂಷಿಯಲ್ ಫಾರ್ ಆಪ್ಟಿಮೈಸಿಂಗ್ yield. ಇಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ಬರುತ್ತೆ. ಆ ಫ್ಯಾಕ್ಟರ್ಸ್ ಏನು ಮಾಡುತ್ತೆ? ಬೆಳೆಯ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಮತ್ತು ಬೆಳೆಯ ಉತ್ಪಾದಕತೆಯ ಮೇಲೆ, ಹಾರ್ವೆಸ್ಟ್ ಮೇಲೆ, ಈಲ್ಡ್ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ಮೊದಲೇ ಫ್ಯಾಕ್ಟರ್ ಅನ್ನು ಕೊಟ್ಟಿದ್ದಾರೆ. ಯಾವುದು ಮೊದಲೇ ಫ್ಯಾಕ್ಟರ್ ಅಂತಂದ್ರೆ ಕ್ಲೈಮೇಟ್ ಫ್ಯಾಕ್ಟರ್. ಕ್ಲೈಮೇಟ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಕ್ರಾಪ್ ಡಿಸ್ಟ್ರಿಬ್ಯೂಷನ್. ಸೊ ಕ್ರಾಪ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ಲೈಮೇಟ್ ಬಹಳ ಇಂಪಾರ್ಟೆಂಟ್ ಆದಂತಹ ಪಾತ್ರವನ್ನು ವಹಿಸುತ್ತೆ. ಸೊ ಕ್ಲೈಮೇಟ್ ಅಂದಾಕ್ಷಣ ನಮಗೆ ಏನೇನೇನು ಬರುತ್ತೆ? ಟೆಂಪರೇಚರ್ ಇರ್ಬೋದು, ಪ್ರೆಸಿಪಿಟೇಷನ್ ಇರ್ಬೋದು, ಹ್ಯೂಮಿಡಿಟಿ ಆ್ಯಂಡ್ ಸನ್ಲೈಟ್ ಅವೈಲೇಬಿಲಿಟಿ ಡೈರೆಕ್ಟ್ಲಿ ಅಫೆಕ್ಟ್ ಕ್ರಾಪ್ ಗ್ರೋತ್ ಆ್ಯಂಡ್ ಈಲ್ಡ್ ಪೊಟೆನ್ಷಿಯಲ್. ಸೊ ಯಾವುದೇ ಒಂದು ಬೆಳೆ, ಅದು ಸಸಿ ಆರ್ ಬೆಳೆ ಏನೇ ಇರಬಹುದು, ಅಗ್ರಿಕಲ್ಚರ್ ಕ್ರಾಪ್ ಇರ್ಬೋದು ಅಥವಾ ಫ್ಲವರ್ ಕ್ರಾಪ್ ಇರ್ಬೋದು, ಯಾವುದೇ ಕ್ರಾಪ್ ಇರ್ಬೋದು, ಅದು ಬೆಳಿಬೇಕು ಅಂತಂದರೆ ಇಲ್ಲಿ ಕ್ಲೈಮೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಟೆಂಪ್ರೇಚರ್, ಐಡಿಯಲ್ ಟೆಂಪ್ರೇಚರ್ ಇರಬೇಕಾಗತ್ತೆ, ಐಡಿಯಲ್ ರೈನ್ಫಾಲ್ ಇರಬೇಕಾಗತ್ತೆ, ಪ್ರೆಸಿಪಿಟೇಷನ್ ಇರಬೇಕು, ಹಾಗೆ ಇವನ್ ಒಂದು ಗುಡ್ ಹ್ಯೂಮಿಡಿಟಿ ಕಂಡೀಷನ್ ಇರಬೇಕು, ಹಾಗೆ ಸನ್ಲೈಟ್ ಕೂಡ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕ್ಲೈಮೇಟ್ ಫ್ಯಾಕ್ಟರ್ಸ್ ಇದ್ದಾಗ ಏನಾಗುತ್ತೆ? ಒಂದು ಕ್ರಾಪ್ ಸರಿಯಾಗಿ ಬೆಳೆಯುತ್ತೆ. Each crop species has specific climate requirement which determine its suitable growing region. ಹಾಗಾಗಿ ಫಾರ್ ಎಕ್ಸಾಂಪಲ್ ಆಪಲ್ ಇದೆ. ಆಪಲ್ ಎಲ್ಲಿ ಬೆಳೀತಾರೆ? ಯೂಶುವಲಿ ಕೋಲ್ಡ್ ಕಂಡೀಷನ್ ಅಲ್ಲಿ ಬೆಳೀತಾರೆ. ಹಿಮಾಚಲ ಪ್ರದೇಶ ಇರ್ಬೋದು ಅಥವಾ ಜಮ್ಮು ಅಂಡ್ ಕಾಶ್ಮೀರ್ ಇರ್ಬೋದು. ಸೊ ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಕ್ರಾಪ್ ಬೆಳಿಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆದಂತಹ ಕ್ಲೈಮೆಟಿಕ್ ಕಂಡೀಷನ್ಸ್ ಅವಶ್ಯಕತೆ ಇರುತ್ತೆ. ಸೊ ಟೆಂಪ್ರೇಚರ್ ಬಗ್ಗೆ ನೋಡೋದಾದ್ರೆ, ಡಿಫ್ರೆಂಟ್ ಕ್ರಾಪ್ಸ್ ಥ್ರೈವ್ ಅಟ್ ಸ್ಪೆಸಿಫಿಕ್ ಟೆಂಪ್ರೇಚರ್ ರೇಂಜಸ್. ಸೊ ಬೇರೆ ಬೇರೆ ಕ್ರಾಪ್ಗಳು ಒಂದು ಎಕ್ಸಾಕ್ಟ್ ಅಥವಾ ಒಂದು ಸ್ಪೆಸಿಫಿಕ್ ಟೆಂಪ್ರೇಚರ್ ರೇಂಜ್ ಅಲ್ಲಿ ಸರ್ವೈವಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಾರ್ಮ್ ಸೀಸನ್ ಕ್ರಾಪ್ಸ್ ಲೈಕ್ ಮೇಜ್ ಅಂಡ್ ಸೋಯಾಬೀನ್ ರಿಕ್ವೈರ್ ಹೈಯರ್ ಟೆಂಪ್ರೇಚರ್. ಸೊ ವಾರ್ಮ್ ಸೀಸನ್ ಕ್ರಾಪ್ಸ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಯಾವುದನ್ನ ಕೊಟ್ಟಿದ್ದಾರೆ? ಮೇಜ್ ಮತ್ತು ಸೋಯಾಬೀನ್. ಈ ಮೇಜ್ ಮತ್ತು ಸೋಯಾಬೀನ್ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಹೈಯರ್ ಟೆಂಪರೇಚರ್ ರಿಕ್ವೈರ್ಮೆಂಟ್ ಇರುತ್ತೆ. ಅದೇ ರೀತಿ ಕೂಲ್ ಸೀಸನ್ ಕ್ರಾಪ್ಸ್ ಬರುತ್ತೆ. ಯಾವುದು? ಸಚ್ ಆಸ್ ವೀಟ್, ಬಾರ್ಲಿ ಪ್ರಿಫರ್ ಕೂಲರ್ ಕ್ಲೈಮೇಟ್ನಲ್ಲಿ ಬೆಳೆಯುತ್ತೆ. ಸೊ ನೆಕ್ಸ್ಟ್ ಕ್ಲೈಮೇಟ್ ಫ್ಯಾಕ್ಟರ್ ಬರೋದು ರೈನ್ಫಾಲ್. ಸೊ ರೈನ್ಫಾಲ್ ಏನು ಇಂಪಾರ್ಟೆಂಟ್ ಆಗುತ್ತೆ? ಕೃಷಿಯ ಮೂಲ ಯಾವುದು ಅಂತಂದ್ರೆ ಅದು ಮಳೆ ಬೇಕಾಗುತ್ತೆ. ಸೊ ಅಡಿಕ್ವೇಟ್ ಅಂಡ್ ಟೈಮ್ಲಿ ರೈನ್ಫಾಲ್ ಈಸ್ ಎಸೆನ್ಷಿಯಲ್ ಫಾರ್ ಕ್ರಾಪ್ ಗ್ರೋತ್. ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಅಮೌಂಟ್, ಸೊ ಎಷ್ಟು ಬೇಕು ಅಷ್ಟು ಮಳೆ ಆಯಿತು ಅಂತಂದ್ರೆ ಕ್ರಾಪ್ದು ನೀಟಾಗಿ ಗ್ರೋತ್ ಆಗುತ್ತೆ. Regions with consistent rainfall patterns support a wide variety of crops, while arid areas may limit agricultural options to drought resistant species or necessitate irrigation.
ಸಪೋಸ್ ಡ್ರಾಟ್ ಕಂಡೀಷನ್ ಇತ್ತು ಅಂತಂದರೆ